ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 22ನೇ ಅಧ್ಯಾಯವನ್ನು ಶುರು ಮಾಡೋಣ. ನೆಟ್ಟಗೆ 5 ಅಡಿ ಇಲ್ಲ. ಲೆಕ್ಕ ಹಾಕಿದ್ರೆ ಅವಳ ಮೈನಲ್ಲಿ ಸರಿಯಾಗಿ 2 kg ಮಾಂಸ ಇಲ್ಲ. ಆದರೂ ಇಷ್ಟು ಕೊಬ್ಬು ಅದೆಲ್ಲಿಟ್ಟಿದ್ದಾಳೋ. ನಾನು ನೋಡ್ತೀನಿ ಅದೆಷ್ಟು ಹೊತ್ತು ನನ್ನ ಜೊತೆ ಮಾತಾಡದೇ ಇರ್ತಾಳೆ ಅಂತ ಯೋಚಿಸುತ್ತಾ ಇದ್ದವನ ಟೇಬಲ್ ಮೇಲೆ ಪ್ಲೇಟ್ ತಂದಿಟ್ಟ ಹುಡುಗಿ ಪಾರ್ಸಲ್ ಬಂದಿದ್ದ ಆರ್ಡರನ್ನು ಅವನ ಮುಂದಿಟ್ಟು, ಸರ್ವ್ ಮಾಡಬೇಕಾ ಸರ್? ಪ್ರಶ್ನೆ ಇತ್ತವಳಕ್ಕೆ ಹ್ಞೂ ಅಂತ ಅಂದವನು ಅವಳು ಬಡಿಸೋದಕ್ಕೆ ಹತ್ರ ಬಂದಾಗ ಅವಳನ್ನು ಎಳೆದು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು, ಅದೆಷ್ಟು ಕೊಬ್ಬಾಡ್ತೀಯೇ ಸಾನು, ಬೆಳಗ್ಗೆ ಲೇಟ್ ಆಗ್ತಾ ಇತ್ತು, ನೀನು ನೋಡಿದ್ರೆ ಆ ಹೆಂಗಸಿನ ಜೊತೆ ಹರಟೆ ಹೊಡಿತಾ ಇದ್ದೆ, ಅದಕ್ಕೆ ಸ್ವಲ್ಪ ಕೋಪ ಬಂತು, ರೇಗ್ದೆ, ಅದಕ್ಕೆ ಹೀಗೆ ನನ್ನ ಜೊತೆ ಮಾತ್ಬಿಡ್ತೀಯಾ ಅಂತ ಅವಳು ಮೇಲೇಳದಂತೆ ನಡು ಬಳಸಿ ಕೂತಿದ್ರೆ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡ್ತಾ, ಸುಮ್ಮನೆ ಈಗ ನನ್ನ ಎದ್ದು ಹೋಗೋದಕ್ಕೆ ಬಿಟ್ಟರೆ ಸರಿ, ಇಲ್ಲ ಅಂದರೆ ನಾನು ಜೋರಾಗಿ ಕೂಕೊಳ್ತೀನಿ, ಆಗ ನಿಮ್ಮ ಮರ್ಯಾದೆನೇ ಹೋಗೋದು ಎಂದ ಸಾನ್ವಿ ಮಾತಿಗೆ ನಕ್ಕ ಸೂರಜ್ ಅವಳ ಬೆನ್ನಿಗೆ ತನ್ನ ತಲೆ ಉಜ್ಜುತ್ತಾ, ಅಯ್ಯೋ ನನ್ನ ಪೆದ್ದು ಸಾನು, ನೀ ನನ್ನ ಹೆಂಡತಿ ಕಣೆ, ನಿನ್ನ ನಾನು ಹೀಗೆ ಕೂರಿಸ್ಕೊಂಡ್ರೆ ನನ್ನ ಮರ್ಯಾದೆ ಯಾಕೆ ಹೋಗುತ್ತೆ ಎಂದು ಹೇಳ್ದ. ಸೂರಜ್ ನಡ್ಕೊಳ್ತಾ ಇದ್ದ ರೀತಿಗೆ ಸಾನ್ವಿ ಕ್ಷಣ ವಿಚಲಿತಳಾದ್ಲು. ತಕ್ಷಣ ಎಚ್ಚೆತ್ಕೊಂಡು, ಅದಕ್ಕೆ ಅಲ್ವಾ ನೀವು ನನ್ನ ಮದುವೆ ಆಗಿದ್ದು ತಣ್ಣಗೆ ಪ್ರಶ್ನಿಸಿದ್ಲು, ಅವನ ಕೈ ಹಿಡಿತ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿಯೇ. ಏನು ಹೇಳಿದ್ದು ನೀವು? ಯಾಕಾದರೂ ಇವಳನ್ನು ಕಟ್ಕೊಂಡೋ ಅಂತ ಅಲ್ವಾ ಸರ್? ನಾನು ನಿಮಗೆ ಕೇಳಿದ್ನ ನನ್ನ ಮದುವೆ ಆಗಿ ಅಂತ? ಇಲ್ವಲ್ಲ. ಆಮೇಲೆ ಮತ್ತೇನು ಹೇಳಿದ್ದು? ಆಫೀಸಿಗೆ ಟೈಮಿಗೆ ಸರಿಯಾಗಿ ಬರೋಕ್ಕಾಗ್ತಿಲ್ಲ ಅಂತನಾ? ಅದು ನನ್ನ ತಪ್ಪ. ಪಾರ್ಟಿಲಿ ನನಗೆ ಫುಡ್ ಪಾಯ್ಸನಿಂಗ್ ಆಯಿತು, ನಾನು ಅದಕ್ಕೆ 3 ದಿನ ಆಸ್ಪತ್ರೆಯಲ್ಲಿದ್ದೆ. ಆಮೇಲೆ ನಿಮ್ಮ ತಂದೆ ತಪ್ಪು ತಿಳಿದುಕೊಂಡು ನನ್ನ ಮನೆಯಿಂದ ಆಚೆ ಹಾಕಿದ್ರು. ಅದೇ ಟೈಮಿಗೆ ಸರಿಯಾಗಿ ನಾನು ಕಿಡ್ನಾಪ್ ಆದೆ. ಆ ಆಂಟಿ ಕೈನಲ್ಲಿ ಏಟು ತಿಂದೆ. ಆದರೂ ನಾನು ಇದ್ಯಾವುದಕ್ಕಾದರೂ ನಿಮ್ಮನ್ನು ಬ್ಲೇಮ್ ಮಾಡೋದನ್ನ? ನೀವು ನನ್ನ ಮದುವೆ ಆಗಿದ್ದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಬೇಸರ ಮಾಡಿಕೊಂಡು ರೇಗಾಡೋದನ್ನ? ಆ ಆಂಟಿ ನಿಮ್ಮನ್ನು ಸ್ವಾರ್ಥಿ ಅಂದಾಗ ನಾನು ಹಾಗೆಲ್ಲ ಹೇಳ್ಬೇಡಿ ಅಂತ ನಿಮಗೆ ಸಪೋರ್ಟ್ ಮಾಡಿದೆ. ಆದರೆ ಆ ಆಂಟಿ ಹೇಳಿದ್ದು ನಿಜ ಸರ್, ನೀವೊಂಥರ ಸ್ವಾರ್ಥಿನೇ ಎಂದಳು. ಸಾನ್ವಿ ಮಾತು ಕೇಳಿ ಬೇಸರಗೊಂಡ ಸೂರಜ್ ತನ್ನ ಕೈ ಸಡಿಲ ಮಾಡಿದ್ದೆ ತಡ. ಅವನ ಕೈ ಸರಿಸಿ ಮೇಲೆದ್ದವಳು, ಅವತ್ತು ನೀವು ಮದುವೆ ದಿನ ಹೇಳಿದ್ರಲ್ಲ ಸರ್, ನೀವು ಮಾಡಿದ ತಪ್ಪನ್ನು ಸರಿ ಮಾಡಬೇಕಾಗಿತ್ತು, ಅದಕ್ಕೆ ನನಗೆ ತಾಳಿ ಕಟ್ಟಿದ್ದು ಅಂತ. ಅದೇ ಸತ್ಯ, ಅಷ್ಟೇ ಸರ್. ಇನ್ಮೇಲೆ ಆಫೀಸ್ನಲ್ಲಾಗಲಿ ಮನೇಲಾಗಲಿ ನಾನು ನಿಮ್ಮ PA ಅಷ್ಟೇ. ನಿಮ್ಮ ಹೆಂಡತಿ ಆಗೋ ಯೋಗ್ಯತೆ ನನಗಿಲ್ಲ. ನಿಮಗೆ ಸೂಟ್ ಆಗೋ ಯಾವುದಾದ್ರೂ ಬೇರೆ ಹುಡುಗಿನ ನೀವು ಮದುವೆ ಆಗಿ ನನಗೆ ನಿಮ್ಮ ಲೈಫ್ನಿಂದ ಮುಕ್ತಿ ಕೊಡಿ ಪ್ಲೀಸ್ ಎಂದು ಅಲ್ಲಿಂದ ತನ್ನ ಕ್ಯಾಬಿನ್ಗೆ ಬಂದವಳು ಕೆನ್ನೆಗೆ ಕೈಯಾನಿಸಿ ತನ್ನದೇ ಯೋಚನೆಯಲ್ಲಿ ಕಳೆದು ಹೋದ್ಲು. ಸಂಜೆ ಆಫೀಸ್ನಿಂದ ಮನೆಗೆ ತನ್ನ ಪಾಡಿಗೆ ತಾನು ಬಸ್ನಲ್ಲಿ ಬಂದ್ಲು ಹೊರತು ಅಪ್ಪಿತಪ್ಪಿನೂ ಸೂರಜ್ ಕಾರ್ ಹತ್ತಲಿಲ್ಲ. ಮನೆಗೆ ಬಂದ ಮೇಲೂ ಬಟ್ಟೆ ಬದಲಾಯಿಸಿ ಅಡುಗೆ ಮನೆ ಸೇರಿಕೊಂಡ ಹುಡುಗಿ ರಾತ್ರಿ ಆದರೂ ರೂಮಿನ ಕಡೆ ತಲೆ ಹಾಕಲೇ ಇಲ್ಲ. ನಾನು ಕೋಪದಲ್ಲಿ ರೇಗಾಡಿದ್ದಕ್ಕೆ ಸಾನು ನನ್ನ ಮೇಲೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾಳ? ಛೇ, ನಾನು ತುಂಬ ಓವರಾಗಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಪಾಪ ಸಾನು 1 ವಾರದಿಂದ ಒಂದಿಲ್ಲೊಂದು ತೊಂದರೆಗೆ ಸಿಕ್ಕಿ ನರಳಾಡ್ತಾನೇ ಇದ್ದಾಳೆ. ಇದ್ರ ಮೇಲೆ ಎಲ್ಲ ತಪ್ಪು ಅವಳದ್ದೇ ಅನ್ನೋ ಹಾಗೆ ಮಾತಾಡಿಬಿಟ್ಟೆ. ಇಲ್ಲ, ನಾನು ಮಾಡಿದ ತಪ್ಪಿಗೆ ಸಾರಿ ಕೇಳಲೇಬೇಕು. ಈಗ ರಾತ್ರಿ ಊಟ ಆದಮೇಲೆ ಹೇಗಿದ್ರೂ ರೂಮಿಗೆ ಬರ್ತಾಳಲ್ಲ, ಆಗ ನಾನೇ ಅವಳ ಹತ್ರ ಸಾರಿ ಕೇಳಿ ಅವಳು ಮುನ್ಸು ಕರ್ಗೋ ಹಾಗೆ ಮಾಡ್ತೀನಿ. ಅದು ಯಾಕೋ ಗೊತ್ತಿಲ್ಲ, ನನ್ನ ಜೊತೆ ಮಾತು ಬಿಟ್ಟಿರೋದಕ್ಕೆ ನನಗೊಂಥರ ಕಸಿವಿಸಿ ಆಗ್ತಿದೆ. ಪಾಪ ಅದೊಂಥರ ಮುದ್ದು. ನಾನಿನ್ಮೇಲೆ ಅವಳ ಮೇಲೆ ಹೀಗೆಲ್ಲ ರೇಗಬಾರ್ದು. ಅವಳೇನೇ ತಪ್ಪು ಮಾಡಲಿ ಪ್ರೀತಿಯಿಂದ ಮಾತಾಡಿ ಬುದ್ಧಿ ಹೇಳಬೇಕು ಅಂತ ಸೂರಜ್ ಸಾನ್ವಿ ಮುನ್ಸು ಕಡಿಮೆ ಮಾಡೋ ಬಗ್ಗೆ ಯೋಚಿಸ್ತಾ ಇದ್ದರೆ ಸಾನ್ವಿ ದೇವರ ಮನೆ ಹೊಕ್ಕವಳು ಕೈ ಮುಗಿದು, ದೇವ್ರೇ, ಯಾವತ್ತೂ ನಾನು ಹೀಗೆಲ್ಲ ತಪ್ಪು ಮಾಡಿಲ್ಲ, ಆದರೆ ಫಸ್ಟ್ ಟೈಮ್ ಹೀಗೆ ಕಳ್ತನ ಮಾಡೋ ಪ್ಲ್ಯಾನ್ ಮಾಡಿದ್ದೀನಿ. ಪ್ಲೀಸ್ ದೇವ್ರೇ, ನನ್ನ ತಪ್ಪನ್ನು ಕ್ಷಮಿಸ್ಬಿಡು. ಅಜ್ಜಿ ಹೇಳ್ತಾರಲ್ಲ, ಹಾಗೆಲ್ಲ ನರಕಕ್ಕೆ ಕರೆಸ್ಕೊಂಡು ನನ್ನ ಪಕೋಡ ಥರ ಫ್ರೈ ಮಾಡೋದು, ಇಲ್ಲ ಮುಳ್ಳು ಚಾವಟಿಲಿ ಹೊಡೆಯೋದು ಹೀಗೆಲ್ಲ ಮಾಡಬೇಡ. ಆ ಆಂಟಿ ನನ್ನ ಕೆನ್ನೆಗೆ ಹೊಡೆದು ನೋವೇ ನನ್ನ ಕೈನಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ಈ ಕೆನ್ನೆ ಮೇಲೆ ಆಗಿದ್ದು ಬರೆ ಇನ್ನೂ ಹೋಗೇ ಇಲ್ಲ ನೋಡು. ಇದರಿಂದ ಇವತ್ತು ಆಫೀಸ್ನಲ್ಲಿ ಎಲ್ಲರೂ ಗುಸು ಗುಸು ಮಾತಾಡ್ತಾ ಇದ್ರು ಗೊತ್ತಾ, ಇವಳು ಗಂಡನೇ ಹೊಡೆದಿರೋದು ಅಂತ. ಪಾಪ ಸರ್, ಅವ್ರು ಹೀಗೆಲ್ಲ ನನ್ನ ಮೇಲೆ ಕೈ ಮಾಡ್ತಾರಾ? ಇವತ್ತೇನೋ ಟೆನ್ಷನಲ್ಲಿ ಸ್ವಲ್ಪ ಬೈದರು, ಹಾಗಂತ ಅವರು ತುಂಬ ಹೊತ್ತು ಕೋಪ ತೋರಿಸಲ್ಲ. ಅವರಾಗೆ ನನ್ನ ಹತ್ರ ಸಾರಿ ಕೇಳಿದ್ರು. ನಾನು ಮಾತಾಡಿಸ್ಲಿಲ್ಲ ಅಂದರೂ ಅವರೇ ನನ್ನ ಜೊತೆ ಮಾತಾಡಬೇಕು ಅಂತ ಎಷ್ಟು ಟ್ರೈ ಮಾಡ್ತಾಯಿದ್ರು. ಈಗಲೂ ಅಷ್ಟೇ, ರೂಮಿಗೆ ಹೋದರೆ ಮತ್ತೆ ಸಾನು ಸಾನು ಅಂತ ನನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಹಾಗಂತ ನಾನೇನು ಅವರನ್ನು ಇಷ್ಟು ಬೇಗ ಕ್ಷಮಿಸಲ್ಲ.
ಇನ್ಮೇಲಾದರೂ ಮಾತಾಡುವಾಗ ನಮ್ಮ ಎದುರಿಗಿರೋರಿಗೆ ಹರ್ಟ್ ಆಗದ ಹಾಗೆ ಮಾತಾಡಬೇಕು ಅಂತ ಅವ್ರಿಗೆ ತಿಳಿಸ್ಬೇಕು ಎಂದು ದೇವರ ಮುಂದೆ ನಿಂತು ಬೇಡಿದ್ದು ಮುಗಿದ ಮೇಲೆ ಮನೆಯ ಹಿತ್ತಲಲ್ಲಿರೋ ಸರ್ವೆಂಟ್ ಕ್ವಾರ್ಟರ್ಸ್ ಕಡೆ ಹೋದ್ಲು. ವನಜಾ ಆಂಟಿ ಎಂದು ಅವರನ್ನು ಕೂಗುತ್ತಾ ಅವರ ಮನೆಯೊಳಗೆ ಹೋದವಳು ಅವರ ಮಂಚದ ಮೇಲೆ ಕೂತಿದ್ದೇ ತಡ. ಅಡುಗೆ ಮನೆಯಿಂದ ಹೊರಗಡೆ ಓಡೋಡು ಬಂದ ವನಜಾ, ಅಮ್ಮ ಅವರೇ, ಏನು ಮಾಡ್ತಾ ಇದ್ದೀರಾ? ನಮ್ಮನೆ ಒಳಗಡೆ ಬಂದಿದ್ದಲ್ದೆ ಇಲ್ಲಿ ಹಾಸಿಗೆ ಮೇಲೆ ಬೇರೆ ಕೂತಿದ್ದೀರಾ? ತಪ್ಪು ಅಮ್ಮ ಅವರೇ, ನೀವು ಹೀಗೆಲ್ಲ ನಮ್ಮ ಮನೆಗೆ ಬರಬಾರ್ದು. ದೊಡ್ಡ ಯಜಮಾನ್ರಿಗೆ ಗೊತ್ತಾದರೆ ನನ್ನ ಬೈಯೋದಲ್ಲದೆ ನಿಮ್ಮ ಮೇಲೂ ರೇಗ್ತಾರೆ ಎಂದು ವನಜಾ ಗಾಬರಿನಲ್ಲಿ ಮಾತಾಡ್ತಾ ಇದ್ರೆ ಸಾನ್ವಿ ನಗುತ್ತಲೇ, ಏನಾಂಟಿ ನೀವು, ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಿದ್ದೀನಿ, ಖುಷಿಯಾಗಿ ವೆಲ್ಕಮ್ ಮಾಡೋ ಬದಲು ಹೀಗೆಲ್ಲ ಬರಬೇಡ ಅಂತೀರಲ್ಲ. ನೀವು ಕೆಲಸದವರಾದ್ರೆ ಏನಂತೆ, ಹಾಗೆ ನೋಡೋಕೋದ್ರೆ ನಾನು ಕೆಲಸದವಳೆ. ನೀವಿಲ್ಲಿ ಮನೆ ಕೆಲಸ ಮಾಡ್ತೀರಾ, ಅಲ್ಲಿ ನಾನು ಆಫೀಸ್ ಕೆಲಸ ಮಾಡ್ತೀನಿ, ಅಷ್ಟೇ ವ್ಯತ್ಯಾಸ ಎಂದು ಮಾತನಾಡ್ತಾ ಇದ್ದವಳು ದೀರ್ಘ ಉಸಿರು ಎಳ್ಕೊಳ್ತಾ, ಆಂಟಿ ಏನಿದು ಇಷ್ಟು ಘಮ್ ಅಂತ ಇದೆ, ಏನು ಅಡುಗೆ ಮಾಡ್ತಾ ಇದ್ದೀರಾ ಎಂದು ಅಡುಗೆ ಮನೆ ಒಳಗಡೆ ಹೋಗಿ ಒಲೆ ಮೇಲೆ ಕುದೀತಾ ಇದ್ದ ಸಾರನ್ನು ಒಂದು ಬಟ್ಲಿಗೆ ಹಾಕಿ ಕುಡಿದು, ಅವರೆಕಾಳು ಸಾರು ಸೂಪರ್ ಆಂಟಿ, ಏನು ಟೇಸ್ಟಿಯಾಗಿ ಮಾಡಿದ್ದೀರಾ. ನಮ್ಮಮ್ಮನೂ ಹೀಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತಾರೆ. ನಿಮಗೆ ಬೇಜಾರಿಲ್ಲ ಅಂದರೆ ಇಲ್ಲೇ ನಿಮ್ಮ ಮನೆಯಲ್ಲೇ ಊಟ ಮಾಡಲಾ ಇವತ್ತು, ಪ್ಲೀಸ್ ಆಂಟಿ ಅನ್ನುತ್ತಾ ಅಡುಗೆ ಮನೆಯಲ್ಲೇ ಒಂದು ತಟ್ಟೆ ಹಿಡಿದು ಹೊರಗಡೆ ಹೋಗಿ ಮತ್ತೆ ಮಂಚದ ಮೇಲೆ ಕೂತ್ಲು. ವನಜಾ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಕಡೆ ಅವಳು ಚಿಕ್ಕ ಯಜಮಾನ್ರ ಹೆಂಡತಿ, ಹೀಗೆಲ್ಲ ಅವರಿಗೆ ತನ್ನ ಮನೆ ಊಟ ಕೊಡಬಹುದಾ ಅನ್ನೋ ಅನುಮಾನ. ಆದರೆ ಆ ಹುಡುಗಿ ಬಾಯಿ ಬಿಟ್ಟು ಊಟ ಕೊಡಿ ಅಂತ ಕೇಳಿದ ಮೇಲೂ ಊಟ ಬಡಿಸದೆ ಹಾಗೆ ಕಳಿಸೋ ಮನಸ್ಸಿಲ್ಲ. ಆಗಿದ್ದಾಗಲಿ ಅಂತ ಅನ್ನ ತಂದು ಸಾನ್ವಿ ತಟ್ಟೆನಲ್ಲಿ ಬಡಿಸಿ ಸಾರು ತಂದು ಹಾಕುವಾಗ ಖುಷಿಯಾಗಿ ಅದನ್ನು ಕಲಿಸ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಆಂಟಿ, ಒಂದು ವಾರದಿಂದ ಉಪ್ಪು ಹುಳಿ ಖಾರ ಏನೂ ಇಲ್ಲದೆ ಇರೋ ಊಟ ಅಡುಗೆ ತಿಂದು ನನ್ನ ನಾಲ್ಗೆ ಸತ್ತೇ ಹೋಗಿತ್ತು. ಇವಾಗ ನೋಡಿ ಅದಕ್ಕೂ ಜೀವ ಬಂತು ಎನ್ನುತ್ತಾ ಅವಳ ತಟ್ಟೆಯಲ್ಲಿದ್ದ ಅಷ್ಟು ಅನ್ನವನ್ನು ಒಂದಗಳು ಉಳಿಸದೆ ಊಟ ಮಾಡಿ ತಟ್ಟೆಯನ್ನು ಅವಳೇ ತೊಳೆದಿಟ್ಟು ಹೊರಡುವಾಗ ಟಿ ವಿ ಸ್ಟ್ಯಾಂಡ್ನಲ್ಲಿದ್ದ ಅವರ ಫೋನ್ ತೆಗೆದುಕೊಳ್ಳಲು ಹೋದವಳು ಪಕ್ಕದಲ್ಲೇ ಇದ್ದ ಫೋಟೋ ನೋಡಿ, ಯಾರಿದು, ನಿಮ್ಮ ಮಗಳ ಅಂತ ಕೇಳಿದ್ಲು. ಸಾನ್ವಿ ಪ್ರಶ್ನೆಗೆ ಹೌದೆಂದ ವನಜಾ, ಈಗ ಅವಳು 5 ತಿಂಗಳ ಬಸ್ರಿ, ಇನ್ನೇನಿದ್ರೂ ತಿಂಗಳಿಗೆ ಅವಳನ್ನು ಇಲ್ಲಿ ಕರೆತರಬೇಕು ಅಂತ ಹೇಳಿದ್ರು. ಹೀಗೆ ಮಾತನಾಡ್ತಾ ಸಾನ್ವಿ ಕದಿಯಬೇಕು ಬಾಗಿಲ ಬಳಿ ಬಂದವಳು, ಆಂಟಿ ಇನ್ನು2 ತಿಂಗಳು ಬಿಟ್ಟು ನಿಮ್ಮ ಮಗಳು ಇಲ್ಲಿಗೆ ಬಂದಾಗ ನಾನಿದ್ದರೆ ಅವಾಗ ಬಂದು ಅವರನ್ನು ನೋಡ್ಕೊಂಡು ಹೋಗಿ ಬರ್ತೀನಿ ಆಯಿತಾ ಎಂದವಳ ಮಾತಿಗೆ, ಅದ್ಯಾಕಮ್ಮೋರೆ ಇದ್ದರೆ ಬರ್ತೀನಿ ಅನ್ನೋದು, ಇಲ್ಲಿಲ್ಲದೆ ಇನ್ನೆಲ್ಲಿರ್ತೀರಾ ಎಂದಳು ವನಜಾ. ಗೊತ್ತಿಲ್ಲ ಆಂಟಿ, ನನ್ನ ಕಿಡ್ನ್ಯಾಪ್ ಮಾಡಿದ ಆಂಟಿ ನನ್ನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಅಷ್ಟರಲ್ಲಿ ಅವರ ಬೆದರಿಕೆ ನಿಜ ಆದರೆ ನಾನು ಈ ಮನೆಯಲ್ಲಿ ಇರಲಿ, ಈ ಭೂಮಿ ಮೇಲೆ ಇರಲ್ಲ. ಇನ್ನು ಇಲ್ಲಿಗೆ ಬಂದು ನಿಮ್ಮ ಮಗಳನ್ನು ಹೇಗೆ ಮಾತಾಡಿಸ್ಲಿ? ಅಕಸ್ಮಾತ್ ಸತ್ತಿಲ್ಲ ಬದುಕಿದ್ರು ನಾನು ಈ ಮನೇಲಿ ಹೆಚ್ಚು ದಿನ ಇರೋದು ಡೌಟ್ ಆಂಟಿ. ಇವತ್ತು ಬೆಳಿಗ್ಗೆ ಸೂರಜ್ ಸರ್ ನನ್ನ ಜೊತೆ ಹೇಗೆ ರಫಾಗಿ ಬಿಹೇವ್ ಮಾಡಿದ್ರು ನೀವೇ ನೋಡಿದ್ರಿ ಅಲ್ವಾ? ಅವಾಗಿಂದನೂ ನಾನು ಅವ್ರ ಜೊತೆ ಮಾತಾಡ್ತಾ ಇಲ್ಲ. ನಾನು ಅವರಿಗೆ ಹೇಳಿದ್ದೀನಿ ಆಂಟಿ, ನಾನು ನಿಮ್ಮ ಹೆಂಡತಿ ಆಗೋಕ್ಕೆ ಲಾಯಕ್ಕಿಲ್ಲ, ನೀವು ಬೇರೆ ಹುಡುಗಿನ ಮದುವೆ ಆಗಿ ಅಂತ. ನಾನು ಮಾಡಿದ್ದು ಸರಿ ಅಲ್ವಾ ಆಂಟಿ? ವನಜಾ ಮುಂದೆ ದುಃಖ ನಡೆಸಿ ಅವರನ್ನು ತಬ್ಬಿ 1-2 ಹನಿ ಕಣ್ಣೀರು ಹಾಕಿ ಅವರ ಮನೆಯಿಂದ ಹೊರ ನಡೆದು ಬಂದಳು. ಮನೆಗೆ ಬಂದು ಸೋಫಾದಲ್ಲಿ ಕುಸಿದು ಕೂತವಳು, ಉಫ್ ಸಾಕಾಯಿತು, ಇವತ್ತೆಲ್ಲ ಬೆಳಗ್ಗೆಯಿಂದ ಬರೀ ಡ್ರಾಮಾ ಆಡಿದ್ದೇ ಆಯಿತು ಅಂತ ಗೊಣಗಿಕೊಂಡವಳು ಮತ್ತೆ ಮನೆಯ ಹಿತ್ತಲ ಹತ್ರ ಹೋಗೋ ಅಷ್ಟರಲ್ಲಿ ಸೂರಜ್ ಅವಳನ್ನು ತಡೆದು, ಬಾಸಾನು ಊಟ ಮಾಡು ಅಂದರೆ, ನಂದು ಊಟ ಆಯಿತು ಸರ್, ವನಜಾ ಆಂಟಿ ಮನೆಯಲ್ಲಿ ಊಟ ಮಾಡಿದೆ ಎಂದಳು. ಸಾನ್ವಿ ಮಾತು ಕೇಳಿದ ಸೂರಜ್ ತನ್ನ ಕೋಪ ಎಷ್ಟೇ ತಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರು ಅದು ಮತ್ತೆ ಅವನ ನೆತ್ತಿಗೇರಿತು. ಏನು, ವನಜಾ ಅವ್ರ ಮನೇಲಿ ಊಟ ಮಾಡಿ ಬಂದ್ಯಾ? ನಿನ್ನ ತಲೆ ಸರಿ ಇದೆ ತಾನೇ? ಈ ಮನೆ ಸೊಸೆ ನನ್ನ ಹೆಂಡತಿಯಾಗಿ ಕೆಲಸದವ್ರ ಮನೆಗೆ ಹೋಗಿ ಊಟ ಮಾಡಿ ಬಂದರೆ ಏನೇ ಅರ್ಥ? ನೀನು ಹೀಗೆ ನಡ್ಕೊಂಡ್ರೆ ನನ್ನ ಮರ್ಯಾದೆ ಏನಾಗಬೇಡ ಅಂತ ಅವಳ ತೋಳನ್ನು ಒರಟಾಗಿ ಹಿಡಿದೆಳೆದು ಪ್ರಶ್ನಿಸುತ್ತಿದ್ರೆ ಅವನ ಕೈ ಬಿಗಿತದಿಂದ ಬಿಡಿಸಿಕೊಳ್ಳಲು ಕಷ್ಟಪಡ್ತಿದ್ದ ಸಾನ್ವಿ, ಏನು ಹೆಂಡ್ತಿ? ಯಾರ ಹೆಂಡ್ತಿ? ಮಧ್ಯಾಹ್ನ ಆಫೀಸ್ನಲ್ಲಿ ಹೇಳಿದ್ದು ಮರ್ತೋಯ್ತಾ? ಇನ್ಮೇಲೆ ಆಫೀಸು ಮನೆ ಎಲ್ಲ ಕಡೆನೂ ನಾನು ನಿಮ್ಮ PA ಅಷ್ಟೇ. ನೀವು ಬೇರೆ ಹುಡುಗಿನ ಮದುವೆ ಆಗಿ, ನನಗೆ ನಿಮ್ಮ ಹೆಂಡತಿ ಸ್ಥಾನ ಬೇಡ ಅಂತ ಅವನನ್ನೇ ದುರುಗುಟ್ಟಿ ನೋಡಿದವಳು ಅವನ ಕೈ ಬಿಡಿಸ್ಕೊಂಡು ಮತ್ತೆ ವನಜಾ ಮನೆಗೆ ಬಂದು ಹೋಗಿ ಬಾಗಿಲು ಬಡಿತಾ, ಆಂಟಿ ಅಲ್ಲಿ ನನ್ನ ಸ್ವೆಟರ್ ಬಿಟ್ಟು ಹೋಗ್ಬಿಟ್ಟಿದ್ದೆ, ಸಾರಿ, ಅದನ್ನು ತಗೊಳ್ಳೋಕೆ ವಾಪಸ್ ಬಂದೆ ಅಂದಾಗ ಸ್ವೆಟರನ್ನು ಅವರು ಸಾನ್ವಿ ಕೈಗಿಟ್ಟು ಮನೆಯೊಳಗೆ ಹೋಗಲು ಇವಳು ತನ್ನ ಮನೆಯೊಳಗೆ ಬರುತ್ತಾ ಸ್ವೆಟರ್ನ ಪಾಕೆಟ್ನಲ್ಲಿ ಅಡಗಿಸಿಟ್ಟಿದ್ದ ಮೊಬೈಲ್ನ ತೆಗೆದು ಏರೋಪ್ಲೇನ್ ಮೋಡ್ ತೆಗೆಯುತ್ತಾ,
ಇಷ್ಟೊತ್ತು ರೆಕಾರ್ಡರ್ ಆನ್ ಆಗೇ ಇತ್ತು. ನನಗೆ ಸರಿ ಇದ್ದರೆ ನಾನು ಅಲ್ಲಿ ಊಟ ಮಾಡಿ ಬಂದಮೇಲೆ ಆಂಟಿ ಯಾರಿಗಾದರೂ ಫೋನ್ ಮಾಡೇ ಮಾಡಿರ್ತಾರೆ. ಇದರಲ್ಲಿ ನನಗೆ ಬೇಕಾಗಿರೋ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಕ್ಕರೆ ಅಷ್ಟೇ ಸಾಕು ಎಂದು ಯೋಚಿಸಿಕೊಂಡು ಮೆಟ್ಟಿಲೇರಿ ರೂಮಿನ ಕಡೆ ಹೊರಟಿದ್ದವಳು ತನ್ನ ಭುಜ ತಾನೇ ತಟ್ಕೊಳ್ತಾ, ಭೇಷ್ ತಾನು, ನೀನು ಅಂದ್ಕೊಂಡಿರೋಕ್ಕಿಂತ ಜಾಣೆ ಕಣೆ ಅಂತ ರೂಮಿನ ಬಾಗಿಲ ಬಳಿ ಬಂದದ್ದೇ ತಡ. ಅವಳನ್ನು ಒಳಗೆ ಎಳ್ಕೊಂಡು ರೂಮ್ ಲಾಕ್ ಮಾಡಿದ ಸೂರಜ್, ಏನಂದೆ, ನಾನು ಬೇರೆ ಮದುವೆ ಆಗಬೇಕಾ, ನೀ ನನ್ನ ಹೆಂಡತಿ ಅಲ್ವಾ ಅಂತ ಕೆಂಗಣ್ಣು ಬಿಟ್ಟು ಅವಳನ್ನು ನೋಡ್ತಿದ್ರೆ ಅವನ ಕೋಪದ ಮುಖ ಕಂಡ ಸಾನ್ವಿ ಪೆಕ್ರಾಗಿ ಹಲ್ಕಿರಿತಾ ನಿಂತಿದ್ದವಳು ಮುಂದೇನು ಮಾಡಬೇಕು ತಿಳಿಯದಾಗಿ ಭಯದಲ್ಲಿ ಹುಗುಳು ನುಂಗಿದ್ಲು. ತನ್ನೆದುರಿಗೆ ಕೋಪ ಮಾಡ್ಕೊಂಡು ನಿಂತಿದ್ದವನನ್ನು ಕಂಡು ಸಾನ್ವಿ ಭಯದಲ್ಲಿ ಉಗುಳು ನುಂಗಿ ಈಗೇನು ಮಾಡಲಿ ಅಂತ ಕ್ಷಣ ತನ್ನಲ್ಲೇ ಹೇಳಿಕೊಂಡು ನಿಂತಿದ್ದವಳು ಈಗ ಪೆಕ್ರಾಗಿ ನಗ್ತಾ, ಸರ್ ಊಟ ಆಯಿತಾ ನಿಮ್ಮದು? ಅದು ನನಗೆ ತುಂಬ ನಿದ್ರೆ ಬರ್ತಿದೆ. ಗುಡ್ ನೈಟ್ ಎನ್ನುತ್ತಾ ವಾರ್ಡ್ರೋಬ್ನಿಂದ ಬ್ಲ್ಯಾಂಕೆಟ್ ತಂದವಳು ಸೋಫಾ ಮೇಲೆ ಮುಸುಕು ಹಾಕಿ ಮಲಗಿಬಿಟ್ಲು. ಅವಳ ಮುಸುಕೆಳೆದ ಸೂರಜ್ ಅವಳ ಭುಜ ಹಿಡಿದು ಎಬ್ಬಿಸಿ ಕೂರಿಸಿ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಬಿದ್ಕೋ. ಅದೇನೋ ಹೇಳಿದೆ ಅಲ್ವಾ, ಏನದು? ನೀ ನನ್ನ ಹೆಂಡತಿ ಅಲ್ವಾ? ಮತ್ತು ನೀನೇನು? ಓ, ನನ್ನ PA ಮಾತ್ರ ಅಲ್ವಾ? ಹಾಗಿದ್ಮೇಲೆ ಇಲ್ಲೇನು ಮಾಡ್ತಾ ಇದ್ದೀಯಾ? ಹೋಗಿ ಗೆಸ್ಟ್ ರೂಮ್ನಲ್ಲಿ ಮಲ್ಕೋ. ಹಾಗೆಲ್ಲ ಯಾರ್ಯಾರೋ ನನ್ನ ರೂಮ್ನಲ್ಲಿ ಮಲ್ಕೋದು ನನಗಿಷ್ಟ ಆಗಲ್ಲ. ಪ್ಲೀಸ್ ಗೆಟ್ ಔಟ್ ಮಿಸ್ ಸಾನ್ವಿ ಎಂದವನು ರೂಮಿನ ಡೋರ್ ತೆರೆದು ಹೊರಗೆ ಹೋಗುವಂತೆ ಕೈ ಸನ್ನೆ ಮಾಡಿ ತಾನು ಬಂದು ಮಂಚದ ಮೇಲೆ ಉಳ್ಕೊಂಡ. ಥೂ ಪಾಪಿ, ಏನೋ ಕೋಪ ಮಾಡ್ಕೊಂಡು ಒಂದು ಮಾತು ಬೈಬಹುದು, ಆಮೇಲೆ ಮುದ್ದು ಮಾಡಿ ನನ್ನ ಪುಸ್ಲಾಯಿಸ್ತಾರೆ ಅಂತ ನಾನು ಲೆಕ್ಕಾಚಾರ ಮಾಡಿದ್ರೆ ಎಲ್ಲನೂ ಉಲ್ಟಾ ಪಲ್ಟಾ ಮಾಡಿದ್ರು. ನನ್ನನ್ನೇ ಈ ರೂಮಿಂದ ಹೊರಗಡೆ ಹೋಗು ಅಂತಾರಲ್ಲ, ಅದೆಷ್ಟು ಕೊಬ್ಬಿದ್ರೆ ಹೀಗೆ ಹೇಳ್ತಾರೆ? ನಾನು ನೋಡ್ತೀನಿ ಇನ್ನೆಷ್ಟು ದಿನ ನನ್ನಂಥ ಪಾಪದವಳ ಮೇಲೆ ಹೀಗೆ ದಬ್ಬಾಳಿಕೆ ಮಾಡ್ತಾರೆ ಅಂತ. ತಪ್ಪೆಲ್ಲ ನಂದೇ. ಮಧ್ಯಾಹ್ನ ಆಫೀಸ್ನಲ್ಲಿ ಎಷ್ಟು ಮುದ್ದಾಗಿ ನನ್ನ ಹತ್ರ ಸಾರಿ ಕೇಳಿದ್ರು ತಾನೇ, ಸರಿ ಹೋಗಲಿ ಅಂತ ಕ್ಷಮಿಸೋದು ಬಿಟ್ಟು ಓವರ್ ಬಿಲ್ಡಪ್ ತೊಗೊಂಡೆ. ಸರಿಯಾಗಬೇಕು ನನಗೆ ಅಂತ ಗೊಣಗಿಕೊಂಡು ಗೆಸ್ಟ್ ರೂಮ್ಗೆ ಹೋಗಿ ಮಂಚದ ಮೇಲೆ ಬಿದ್ದುಕೊಂಡವಳು ತನ್ನ ಮೊಬೈಲ್ನಲ್ಲಿ ಅಲಾರಾಮ್ ಇಡಲು ಕೈಗೆತ್ತಿಕೊಳ್ಳುತ್ತಲೇ, ಅಯ್ಯೋ ಎಂಥ ಮರವು ನಂದು, ಈ ಫೋನ್ನಲ್ಲಿ ವನಜಾ ಆಂಟಿ ಮಾತನಾಡಿದ್ದು ಏನಾದರೂ ರೆಕಾರ್ಡ್ ಆಗಿದೆಯಾ ಅಂತ ನೋಡೋದು ಬಿಟ್ಟು ನಂದೇ 108 ತಲೆನೋವು ಮಾಡ್ಕೊಂಡು ಕೂತಿದ್ದೀನಿ. ಈಗ ಮತ್ತೆ ಆ ರೂಮಿಗೆ ಹೋಗಿ ನಾನು ಇಯರ್ಫೋನ್ ತರಬೇಕು ಅಂತ ಗೊಣಗಿಕೊಳ್ಳುತ್ತಾ ಮತ್ತೆ ಸೂರಜ್ ರೂಮ್ಗೆ ಹೋದವಳು ಅಲ್ಲಿ ಲೈಟ್ ಆನ್ ಮಾಡಿ ತನ್ನ ಹ್ಯಾಂಡ್ ಬ್ಯಾಗ್ ಹಿಡಿದು ಗುಡ್ ನೈಟ್ ಸರ್ ಬೇಕಂತಲೇ ಮತ್ತೆ ವಿಶ್ ಮಾಡಿದ್ಲು. ಅವನು ಮನಸ್ಸು ಬದಲಾಯಿಸಿ ತನ್ನನ್ನು ಮತ್ತೆ ಈ ರೂಮ್ನಲ್ಲೇ ಮಲ್ಕೋಕ್ಕೆ ಹೇಳಬಹುದು ಅನ್ನೋ ಸಣ್ಣ ಆಸೆ ಹುಡುಗಿದು. ಅಲ್ಲದೆ ಒಬ್ಳಿಗೆ ಗೆಸ್ಟ್ ರೂಮ್ನಲ್ಲೇ ಮಲ್ಕೊಳ್ಳೋದಕ್ಕೆ ಸಣ್ಣ ಭಯ ಕಾಡುತ್ತಾ ಇತ್ತು. ಆದರೆ ಅವನೇನು ಸಾನ್ವಿನ ಪುಸಲಾಯಿಸುವ ಕೆಲಸ ಮಾಡದೆ ಅವನು ಮಲಗಿದ ಕಡೆಯಿಂದನೇ, ಏನದು ನಿನ್ನ ಕೈನಲ್ಲಿ? ಈ ರೂಮ್ನಲ್ಲಿರೋ ಒಂದು ವಸ್ತುನೂ ಆಚೀಚೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಮಿಸ್ ಸಾನ್ವಿ ಗಡಸಾಗಿ ಹೇಳಿದವನನ್ನೇ ಗುರಾಯಿಸಿಕೊಂಡು ನೋಡ್ತಾ ನಿಂತಿದ್ದವಳು ಅದೇಕೋ ಭಾವುಕಳಾಗ್ಬಿಟ್ಲು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.